ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಪೂಜೆ ಮಾಡ್ತಾ ಮಾಡ್ತಾ ಕಣ್ಣೀರು ಹಾಕೊಂಡು ಈ ಕಡೆ ಸುಮಿತ್ರಾ ಶಾರದನ್ ಕೇಳ್ತಾ ಇರ್ತಾಳೆ, ಯಾವುದೇ ಹೆಣ್ಣಿಗಾದರೂ ಸಹ ಅಸಮಣೆವರೆಗೂ ಹೋಗಿ ತಾಳಿ ಕಟ್ಟಲಿಲ್ಲ, ಈ ಥರ ಮದುವೆ ಮುರಿದು ಬಿಡ್ತು ಅಂತಂದರೆ ಎಷ್ಟು ಆಘಾತ ಆಗುತ್ತೆ, ನಿನಗಾಗಿದ್ರು ಹಂಗೆ ಅಲ್ವಾ ಅಂತ ಅಂದಾಗ, ಅಮ್ಮ ಯಾವ ರೀತಿ ನಿಮಗೆ ಅರ್ಥ ಮಾಡಿಸ್ಲಿ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅಚಾನಕವಾಗಿ ಬಂದು ಅವರು ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರು, ಅವ್ರು ಕಟ್ತಾರೆ ಅನ್ನೋ ಸಣ್ಣ ಸುಳಿವು ನನಗಿರಲಿಲ್ಲ ಅಮ್ಮ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಶಾರದಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೇನಾದರೂ ನನಗೆ ಮುಂಚೆನೇ ಗೊತ್ತಿದ್ರೆ ನನ್ನ ಮದುವೆ ಮನೆಗೆ ಬರ್ತಿರ್ಲಿಲ್ಲ ಅಮ್ಮ, ಅಷ್ಟು ದಿನದಿಂದ ನನ್ನನ್ನು ನೋಡಿದ್ದೀರಾ, ನೀವು ನಂಬೋದೇ ಇಲ್ವಲ್ಲ ಅಂತ ಅನ್ಬೇಕಾದ್ರೆ ನನಗೂ ಹಾಗೆ ಅನ್ನಿಸ್ತಿದೆ. ಅಷ್ಟು ದಿನದಿಂದ ನಾನು ನಿನ್ನ ನೋಡಿದೆ, ಆದರೆ ನಿನ್ನನ್ನು ನಂಬಿದ್ದೆ ದೊಡ್ಡ ತಪ್ಪಾಯಿತು ಅಂತ ಹೇಳ್ಬೇಕಾದ್ರೆ ಶಾಕಾಗಿ ಶಾರದಾ ನಿಂತ್ಕೊಬಿಡ್ತಾಳೆ. ಹಾಗೆ ಸುಮಿತ್ರ ತನ್ನ ಪಾಡಿಗೆ ತಾನು ಪೂಜೆ ಮಾಡಿ ಶಾರದನಿಗೆ ಆರತಿ ಕೊಡದೆ ತನ್ನ ಪಾಡಿಗೆ ತಾನು ಪೂಜೆ ಮಾಡಿ ಹೋಗ್ತಾ ಇರಬೇಕಾದ್ರೆ, ಅಮ್ಮ ಪ್ಲೀಸ್ ಆ ರೀತಿ ಎಲ್ಲ ಹೇಳ್ಬೇಡಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ವಿಷಯ ಇರೋದು ಆಗಲ್ಲ ಶಾರದಾ, ನಿನಗೆ ಸಿದ್ದು ತಾಳಿ ಕಟ್ಟಿದ್ದು ದೊಡ್ಡ ವಿಷಯ ಅಲ್ಲ, ಆದರೆ ಅವನು ಪ್ರೀತಿ ಮಾಡ್ತಾ ಇದ್ದಾನೆ ಅನ್ನೋ ವಿಷಯ ನಿನಗೆ ಗೊತ್ತಿದ್ರು ನನ್ನಿಂದ ಮುಚ್ಚಿಡ್ತೆ ನೋಡು, ಅದು ನೀನು ಮಾಡಿದ್ದು ದೊಡ್ಡ ತಪ್ಪು ಅಂತ ಕಣ್ಣೀರು ಹಾಕೊಂಡು ಸುಮಿತ್ರ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾಗೆ ಹೇಳೋದೆಲ್ಲ ಹೇಳ್ಬಿಟ್ಟು ಕಣ್ಣೀರು ಹಾಕೊಂಡು ಸರ್ವೇ ಜನ ಸುಖಿನ ಭವತ್ತು ಅಂತ ದೇವ್ರ ಹತ್ರ ಬೇಡ್ಕೊಂಡು ಹೋಗ್ತಾ ಇದ್ರೆ, ಶಾರದಾ ಮಾತ್ರ ಅವ್ರ ಅಮ್ಮನ ಮುಖ ನೋಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಕಾಫಿ ಕುಡಿತಾ ಇರಬೇಕಾದ್ರೆ, ಇದೇನಿದು ಇಷ್ಟು ಕಹಿ ಆಗಿದೆಯಲ್ಲ, ಈ ಕಾಫಿ ಮಾಡಿದ್ದು ಶಾರದಾ ಅಲ್ವಾ, ನನ್ನ ಜೀವನ ಇದೇ ರೀತಿ ಕಹಿ ಮಾಡಿಬಿಟ್ಲು ಹಾಳಾದವಳು ಅಂತ ಬೈಕೊಂಡು ಕಾಫಿನ ಅಲ್ಲೇ ಇಟ್ಬಿಡ್ತಾಳೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ಇರ್ತಾ ಇರಬೇಕಾದ್ರೆ ಒಬ್ಬ ಕೊರಿಯರ್ ಬಾಯಿ ಪಾರ್ಸಲ್ ತಗೊಂಡು ಈ ಕಡೆ ಮನೇನ ರಿಂಗ್ ಮಾಡ್ತಾ ಇರ್ತಾನೆ. ಕಾಲಿಂಗ್ ಬೆಲ್ಲು ರಿಂಗ್ ಆದ ತಕ್ಷಣ ಇದೊಂದು ಬೇರೆ, ಎಲ್ಲ ಕೆಲಸನೂ ನಾನೇ ಮಾಡಬೇಕು ಅಂತ ಬೈಕೊಂಡು ಡೋರ್ ಓಪನ್ ಮಾಡಿದಾಗ, ಮೇಡಮ್ ಜ್ಯೋತಿಕಾ ಅವ್ರು ಅಂದರೆ ನೀವೇನಂತ ಕೊರಿಯರ್ ಬಾಯಿ ಕೇಳ್ತಾ ಇರ್ತಾನೆ. ಹೌದು ನಾನೇ, ಏನು ಅಂತ ಅಂದಾಗ, ಒಂದು ಪಾರ್ಸಲ್ ಬಂದಿದೆ, ಇಲ್ಲೊಂದು ಸೈನ್ ಮಾಡಿ ತಗೊಳ್ಳಿ ಅಂತ ಅಂದಾಗ, ನನಗೆ ಪಾರ್ಸಲ್ ಬಂದಿದೆಯಾ ಅಂತ ಅಂದ್ಬಿಟ್ಟು ಸೈನ್ ಮಾಡಿ ಆ ಪಾರ್ಸಲ್ನ ಒಳಗಡೆ ತಗೊಬರ್ತಾ ಇರ್ತಾಳೆ. ಹಾಗೆ ಅದೇನಿದೆ ಅಂತ ಓಪನ್ ಮಾಡಿ ನೋಡಿದ್ರೆ ಅದು ಮದುವೆ ಫೋಟೋಸ್ ಎಲ್ಲ ಇರುತ್ತೆ. ಸಿದ್ದು ಶಾರದಾಗೆ ತಾಳಿ ಕಟ್ಟಿರೋ ಪ್ರತಿಯೊಂದು ಫೋಟೋಸ್ ಎಲ್ಲ ಇರಬೇಕಾದ್ರೆ ಅದನ್ನು ನೋಡಿಕೊಂಡು ಜ್ಯೋತಿಕನಿಗೆ ತುಂಬ ಅಂದರೆ ತುಂಬ ಕೋಪ ಬರ್ತಾ ಇರುತ್ತೆ. ಅಲ್ಲ, ಇದನ್ನೆಲ್ಲ ನಾನು ನೋಡೋಕ್ಕೋಸ್ಕರನೇ ಬದುಕಿದ್ದೇನ, ನನ್ನನ್ನು ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ಲ, ಈ ಫೋಟೋಗ್ರಾಫರ್ಗೂ ಸಹ ರಿವೆಂಜ, ಮದುವೆ ಆಗಿ ಈ ಥರ ಎಲ್ಲ ಆಗಿದೆ, ಆ ವಿಷಯ ಎಲ್ಲ ಗೊತ್ತಿದ್ರು ಸಹ ಮತ್ತೆ ಅವನು ನನ್ನ ಹೆಸರಲ್ಲೇ ಪಾರ್ಸಲ್ ಕಳಿಸಿದ್ದೀನಲ್ಲ ಇಡಿಯಟ್ ಅಂತ ಅಂದ್ಬಿಟ್ಟು ನೋ ಅಂತ ಜೋರಾಗಿ ಕಿರಿಚ್ಬಿಟ್ಟು ಆ ಫೋಟೋ ಎಲ್ಲನೂ ಸಹ ಬಿಸಾಕ್ಬಿಟ್ಟು ತುಂಬ ಕೋಪದಿಂದ ನಿಂತ್ಕೊಬಿಡ್ತಾಳೆ. ಹಾಗೆ ಎಲ್ಲಿ ನೋಡಿದ್ರು ಬರೀ ಶಾರದಾ ಸಿದ್ದುದೇ ಆಗಿದೆ ಅಂತ ಅಂದ್ಬಿಟ್ಟು ನಂದೇನು ಇಲ್ಲ ಅಂತ ಕಿರ್ಚಾಡ್ಕೊಂಡು ಐ ಏಟ್ ದಿಸ್ ಅಂತ ಅಂದ್ಬಿಟ್ಟು ಕೈಯಲ್ಲಿರೋ ಕಾಫಿನ ತೆಗೆದು ಶಾರದಾ ಫೋಟೋ ಮೇಲೆ ಎಸ್ತೇ ಬಿಡ್ತಾಳೆ. ಹಾಗೆ ಜೋರಾಗಿ ಕಿರ್ತಿರ್ಬೇಕಾದ್ರೆ ಇದೇನಿದು ಸೌಂಡ್ ಅಂತ ಮನೆಯವರೆಲ್ಲರೂ ಸಹ ತುಂಬ ಟೆನ್ಷನ್ ಮಾಡ್ಕೊಂಡು, ಜೋ ಏನಾಯಿತು ಅಂತ ಎಲ್ಲರೂ ಬಂದೇ ಬಿಡ್ತಾರೆ. ಆಗ ನೋಡಿ ಡ್ಯಾಡ್, ನನ್ನ ಮತ್ತೆ ಸಿದ್ದು ಫೋಟೋಸ್ ನೋಡಿ ನೋಡಿ ಅಂತ ಹುಚ್ಚಿ ಥರ ಆಡ್ತಾ ಇರಬೇಕಾದ್ರೆ ಎಲ್ಲರೂ ಟೆನ್ಷನ್ ಮಾಡ್ಕೊಂಡು ಜ್ಯೋತಿಕನ ನೋಡ್ತಾ ಇರ್ತಾರೆ. ಈ ಕಡೆ ಆರ್ತಿ ಮತ್ತೆ ಸಿದ್ದು ಎಲ್ಲವೂ ಫೋಟೋವನ್ನು ಸಹ ತಗೋತಾ ಇರ್ತಾರೆ. ಹಾಗೆ ತಾತನ ಹತ್ರ ಬಂದ್ಬಿಟ್ಟು, ತಾತ ನೋಡು ನಿನ್ನ ಮೊಮ್ಮಗಳು ರಿಸೆಪ್ಷನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ನೋಡು ಅಂತ ಅಂದ್ಬಿಟ್ಟು, ರಿಸೆಪ್ಷನ್ ಮಾತ್ರ ಇವನಿಗೆ ನನ್ನ ಜೊತೆ, ಮದುವೆ ಮಾತ್ರ ಈ ಮನೆ ಹಾಳು ಕೆಲಸ ಮಾಡಿದಳಲ್ಲ ಇವಳ ಜೊತೆ ಅಲ್ವಾ ಅಂತ ಕಿರ್ತಾ ಇರ್ತಾಳೆ. ಪ್ಲೀಸ್ ಸಮಾಧಾನ ಮಾಡ್ಕೊಮ್ಮ ಅಂತ ಸುಮಿತ್ರ ಬರಬೇಕಾದ್ರೆ, ಮಾತಾಡ್ಬೇಡಮ್ಮ ಅಮ್ಮ ನೀನು, ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಬೈತಾ ಇರ್ತಾಳೆ. ಇನ್ನೊಂದು ಕಡೆ ಮುರಳಿ, ಪ್ಲೀಸ್ ಜ್ಯೋತಿಕಾ ತುಂಬ ಅಂದರೆ ತುಂಬ ಟಯರ್ಡ್ ಮಾಡ್ಕೊಂಡಿದ್ದೀಯಾ, ತುಂಬ ಬೇಜಾರಿಂದ ಇದೆಯಾ, ರೂಮಲ್ಲಿ ಹೋಗಿ ಮಲ್ಕೊಳ್ಳಮ್ಮ ಅಂತ ಅನ್ಬೇಕಾದ್ರೆ, ಹೋಗ್ತೀನಿ ಈ ಫೋಟೋ ತಗೊಂಡು ಹೋಗ್ಬಿಟ್ಟು ಕಣ್ಣೀರು ಹಾಕೊಂಡು ಹಾಗೆ ಮಲ್ಕೋತೀನಿ ಬಿಡಿ ಮಾವ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದನ್ನ ನೋಡಿ, ಓಹೋ ಸಿದ್ದು ಸರ್ ನೀವು ಇಲ್ಲೇ ಇದ್ದೀರಾ, ನೀವೇನೋ ಅಚ್ಚುಕಟ್ಟಾಗಿ ಈ ಮನೆ ಕೆಲಸಗಳನ್ನ ಮದುವೆಯಾಗಿ ಲೈಫ್ನ ಸೆಟಲ್ ಮಾಡ್ಕೊಂಡ್ರಿ, ಆದರೆ ನನ್ನ ಗತಿ ಏನು, ಜ್ಯೋತಿಕಾ ಸತ್ತಳ ಬದುಕಿದಳ ಅಂತ ಒಂದು ಸಲನಾದರೂ ನೀವು ಬಂದ್ಬಿಟ್ರ, ಈ ಮಹಾಪುರುಷ ಕೊರಿಯರ್ ಬಾಯಿ ತಂದು ಫೋಟೋ ಎಲ್ಲ ನನಗೆ ಬೇರೆ ಕೊಟ್ಬಿಟ್ಟ ಅಂತ ಕೂಗಾಡ್ತಾ ಇರ್ತಾಳೆ. ಅವನೇನ ಕೊಟ್ಟೋದಾದ್ರೆ ನಂದು ಮದುವೆ ಆಗಿಲ್ಲ ಅಂತ ಅವನಿಗೂ ಗೊತ್ತು, ಆದರೂ ಕೊಟ್ಟಿದ್ದಾನೆ, ಇವನ್ನೆಲ್ಲ ಇಟ್ಕೊಂಡು ಏನು ಮಾಡಲಿ ಅಂತ ಕಾಲಲ್ಲಿ ತುಣಿತಾ ಇರಬೇಕಾದ್ರೆ, ಜ್ಯೋತಿಕಾ ಪ್ಲೀಸ್ ಅರ್ಥ ಮಾಡ್ಕೊ, ನೀನು ಯಾವತ್ತಿದ್ರು ನನಗೆ ಒಳ್ಳೆ ಬೆಸ್ಟ್ ಫ್ರೆಂಡು, ಹಾಗೆ ನನ್ನ ಫ್ರೆಂಡಿಗೆ ಏನೇನು ಮರ್ಯಾದೆ ಕೊಡಬೇಕು ಅದನ್ನೆಲ್ಲ ನಾನು ನಿನಗೆ ಯಾವತ್ತೂ ಕೊಡ್ತೀನಿ ಅಂತ ಅನ್ಬೇಕಾದ್ರೆ, ಸ್ಟಾಪ್ ಇಟ್ ಸಿದ್ದು, ಸ್ಟಾಪ್ ಇಟ್, ನೀನೇನು ಮಾತಾಡಬೇಡ ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಸಿದ್ದು ಮೇಲೆ ಕೋಪ ಮಾಡ್ಕೊಂಡು, ಯಾರಿಗೂ ಬೇಕು ನಿನ್ನ ಫ್ರೆಂಡ್ಶಿಪ್ ಪಟ್ಟ, ಹುಟ್ಟು ಮೋಸ್ಕರ ನೀನು ಅಂತ ಬೈಕೊಂಡು ಹೋಗ್ಬಿಟ್ಟು ಫೋಟೋನೆಲ್ಲ ಸುಟ್ಟಾಕಬೇಕು ಅಂತ ಈ ಕಡೆ ಮ್ಯಾಚ್ ಬಾಕ್ಸ್ ತಂದೇ ಬಿಡ್ತಾಳೆ. ತಂದಿದ ತಕ್ಷಣ ಅಯ್ಯೋ ಮನೆಯೆಲ್ಲ ಗಲೀಜು ಮಾಡಿಬಿಟ್ಟಿದ್ದೀನಿ ಅಂತ ಉಚಿತರ ಆಡ್ಕೊಂಡು ಅರ್ಬಿರೋ ಫೋಟೋಗಳನ್ನೆಲ್ಲನೂ ಸಹ ತಗೋತಾ ಇರ್ತಾಳೆ. ಇದಕ್ಕೆಲ್ಲ ಒಂದು ಗತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಣ್ಣೆ ಸುರಿತಾ ಇರಬೇಕಾದ್ರೆ, ತಾತ ಪ್ಲೀಸ್ ಆ ರೀತಿ ಎಲ್ಲ ಮಾಡಬಾರ್ದಮ್ಮ ಅಂತ ಅನ್ಬೇಕಾದ್ರೆ, ಮುಟ್ಬೇಡಿ ಇದಕ್ಕೆಲ್ಲ ಒಂದು ಗತಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ
ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸುಮಿತ್ರಾ ಬೇಡ ಜೋ, ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಅಂದಾಗ ನೀನಂತೂ ಮಾತಾಡಬೇಡ ಸುಮ್ಮನೆ ನಿಂತ್ಕೊಂತ ಬೈಕೊಂಡು ಹಾಗೆ ಫೋಟೋಸ್ ಮೇಲೆಲ್ಲ ಎಣ್ಣೆ ಸುಡ್ತೇ ಬಿಡ್ತಾಳೆ. ಜೊತೆಗೆ ಪ್ಲೀಸ್ ಆ ರೀತಿ ಬದುಕಿದ್ದಾಗಲೇ ಆ ಫೋಟೋಸ್ ಎಲ್ಲ ಸುಡಬಾರ್ದು ಅಂತ ಅಂದಾಗ ಈ ಮೆಮೊರೀಸ್ ಎಲ್ಲ ನನಗೆ ಬೇಡ, ನೀವು ಯಾರು ಮಾತಾಡಬೇಡಿ ಅಂತ ಅಂದ್ಬಿಟ್ಟು ಬೆಂಕಿನ ಹಚ್ಚಿದ ತಕ್ಷಣ ಮನೆಯವ್ರಿಗೆಲ್ಲರಿಗೂ ಸಹ ತುಂಬ ಶಾಕ್ ಅಂದರೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಎಲ್ಲ ಫೋಟೋಸನ್ನು ಸಹ ಸುಟ್ಟಾಕ್ಬಿಟ್ಟು ಎಲ್ಲ ಹಾಳಾಗೋಗ್ಲಿ, ಎಲ್ಲ ಸರ್ವನಾಶ ಆಗೋಗ್ಲಿ ಅಂತ ಕೂಗಾಡ್ತಿದ್ರೆ ಸಿದ್ದು ಮಾತ್ರ ತುಂಬ ಬೇಜಾರಾಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಸುಮಿತ್ರಾ ಬಾರಮ್ಮ ರೂಮಿಗೆ ಹೋಗೋಣ ಅಂತ ಅಂದಾಗ ನೀವೇ ನನ್ನ ಕರ್ಕೊಂಡು ಹೋಗೋದು ಬೇಡ ಅಂದ್ಬಿಟ್ಟು ಸುಮಿತ್ರನ ದೂಕ್ಬಿಟ್ಟು ರೂಮಿಗೆ ಓಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅವಳು ಟೆನ್ಷನಿಂದ ಹೋಗಿದ್ದನ್ನು ನೋಡಿ ಸುಮಿತ್ರನೂ ರೂಮಿಗೆ ಹೋಗ್ತಾ ಇದ್ರೆ ಸಿದ್ದು ಆ ಫೋಟೋಸ್ ಮೇಲೆಲ್ಲ ನೀರು ತಂದು ಸುರಿತಾ ಇರ್ತಾನೆ. ಎಲ್ಲರೂ ತುಂಬ ಬೇಜಾರಿಂದ ನಿಂತಿರ್ಬೇಕಾದ್ರೆ ದೀಪು ಪುಟ ಬಂದು ಇದೇನಿದು ಒಂದು ಫೋಟೋ ಸುಟ್ಟೋಗಿಲ್ವಲ್ಲ ಅಂತ ತೆಗೆದು ನೋಡಿದರೆ ಅದು ಶಾರದಾ, ಸಿದ್ದು, ದೀಪು ಮೂವರು ತೆಗೆಸ್ಕೊಂಡಿರೋ ಫೋಟೋ ಆಗಿರುತ್ತೆ. ಅದನ್ನು ನೋಡಿ ಅವಳಿಗೆ ತುಂಬ ಅಂದರೆ ತುಂಬ ಖುಷಿಯಾಗಿ ಅಪ್ಪ ಇಲ್ಲೋಡಿ, ಅಮ್ಮ ಇಲ್ಲೋಡಿ, ಎಲ್ಲ ಫೋಟೋ ಸುಟ್ಟೋಯ್ತು ಆದರೆ ನಾವು 3 ಜನ ತೆಗೆಸ್ಕೊಂಡಿರೋ ಫೋಟೋ ಸುಟ್ಟೋಗಿಲ್ಲ ಅಂತ ತುಂಬ ಖುಷಿ ಪಡ್ತಾ ಇದ್ರೆ ಮನೆಯವರೆಲ್ಲರೂ ಸಹ ತುಂಬ ಶಾಕ್ ಆಗಿ ದೀಪು ಮುಖನ ನೋಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಶಾರದಾ ದೀಪುನ ಸ್ಕೂಲಿಗೆ ಕಳ್ಸೋಕ್ಕೆ ಅಂತ ಈ ಕಡೆ ತಿಂಡಿ ಎಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇರಬೇಕಾದ್ರೆ 2 ಬಾಕ್ಸ್ಗೆ ತಿಂಡಿ ಹಾಕಿ ಇಟ್ಟಿರ್ತಾಳೆ. ಅಷ್ಟೊತ್ತಿಗೆ ದೀಪು ರೆಡಿ ಆದ್ಲೋ ಇಲ್ವೋ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ರೆ ಈ ಪಾರಿಜಾತ ಅದನ್ನು ನೋಡಿ ತುಂಬ ಕೋಪ ಮಾಡಿಕೊಂಡು ಆಹಾ ಮಗಳಿಗೆ ಬಿಸಿ ಬಿಸಿಯಾಗಿ ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀಯ, ಮಾಡ್ತೀನಿ ಇರು ಅಂತ ಅಂದ್ಬಿಟ್ಟು ಬಾಕ್ಸಲ್ಲಿರೋ ತಿಂಡಿ ಎಲ್ಲ ಸುರಿದು ಖಾಲಿ ಡಬ್ಬಿನ ಇಟ್ಬಿಟ್ಟು ಜಿಪ್ ಹಾಕ್ಬಿಡ್ತಾಳೆ. ಹೋಗು, ನಿನ್ನ ಮಗಳು ಇಡೀ ರಾತ್ರಿ ಅಲ್ಲ ಸಾರಿ ಇಡೀ ಪೂರ್ತಿ ಉಪವಾಸ ಇರಬೇಕು, ಆ ರೀತಿ ನಾನು ಮಾಡ್ತೀನಿ, ನನ್ನ ಮೊಮ್ಮಗಳು ಜೀವನನ ಹಾಳು ಮಾಡಿದಿರಲ್ವಾ, ಅದೆಂಗೆ ಅಮ್ಮ ಮಗಳು ಖುಷಿಯಾಗಿರ್ತೀರ ನಾನು ನೋಡ್ತೀನಿ, ಒಂದೊಂದಾಗಿ ನಿಮ್ಮನ್ನೆಲ್ಲನೂ ಸಹ ನಾನು ನಿಮ್ಮ ನೆಮ್ಮದಿ ಎಲ್ಲ ಕಿತ್ಕೋತೀನಿ ಅಂತ ಬೈಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ಧಾರ್ಥ ಸಹ ಆಫೀಸ್ಗೆ ರೆಡಿಯಾಗಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ದೀಪು ಬರ್ತಾಳೆ. ಅಪ್ಪ ನಾನು ಸ್ಕೂಲಿಗೆ ರೆಡಿ ಆಗಿದ್ದೀನಿ ಅಂತ ಅಂದಾಗ ಆಲ್ರೆಡಿ ನೀನು ಬೇಗ ರೆಡಿ ಆಗಿದೆ ಮಗಳೇ ಅಂತ ಖುಷಿಯಿಂದ ಕೇಳ್ತಾ ಇರ್ತಾನೆ. ಜೊತೆಗೆ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಅನ್ಬೇಕಾದ್ರೆ ಅಪ್ಪ ಪ್ಲೀಸ್ ನನ್ನೂ ನಿನ್ನ ಜೊತೆ ಕರ್ಕೊಂಡು ಹೋಗು ಅಂತ ದೀಪು ಕೇಳಬೇಕಾದ್ರೆ ಇಲ್ಲಮ್ಮ ನಂಗೆ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಎಲ್ಲ ಫ್ರೆಂಡ್ಸು ಸಹ ಅಪ್ಪನ ಜೊತೆ ಬರ್ತಾರೆ, ನಾನು ಕಾರಲ್ಲಿ ಜುಮ್ ಅಂತ ಬರಬೇಕು, ಪ್ಲೀಸ್ ಅಪ್ಪ ಕರ್ಕೊಂಡು ಹೋಗು ಅಂತ ಅನ್ಬೇಕಾದ್ರೆ ಸರಿ ಆಯ್ತು ಬಾ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶಾರದಾ ಬಂದ್ಬಿಟ್ಟು ಏನು ಬೇಡ ಇವಳು ನನ್ನ ಮಗಳು, ಡೈಲಿ ನಾನೇ ತಾನೇ ಸ್ಕೂಲಿಗೆ ಕಳಿಸ್ತಾ ಇದ್ದು ಅಂದಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಪಾಡಿ ನೀವು ಹೋಗಿ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ಶಾರದವ್ರೆ ಆಂದವೇ ನಾನು ಹೋಗ್ತಾ ಇದ್ದೀನಲ್ವಾ ಕರ್ಕೊಂಡು ಹೋಗ್ತೀನಿ ಅಂತ ಸಿದ್ದು ಹೇಳ್ತಾ ಇದ್ರೆ ಇಲ್ಲ ಬೇಡ ನನ್ನ ಮಗಳನ್ನ ನಾನೇ ಕರ್ಕೊಂಡು ಹೋಗ್ತೀನಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದುಗೆ ಆಫೀಸಿಂದ ಕಾಲ್ ಮಾಡಿ ಅರ್ಜೆಂಟ್ ಮೀಟಿಂಗ್ ಇದೆ ಬರಬೇಕು ಸರ್ ಅಂತ ಹೇಳ್ತಾ ಇರಬೇಕಾದ್ರೆ ಸಾರಿ ಮಗಳೇ ನಾಳೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಇವತ್ತು ತುಂಬ ಮೀಟಿಂಗ್ ಇದೆ ಬೇಜಾರು ಮಾಡ್ಕೋಬೇಡ, ಒಂದು ಸ್ಮೈಲ್ ಮಾಡು ಅಂತ ಅಂದ್ಬಿಟ್ಟು ದೀಪಗೂ ಬಾಯಿ ಹೇಳಿ ಹಾಗೆ ಶಾರದನಿಗೆ ಬರ್ತೀನಿ ಶಾರದವ್ರೆ ಅಂತ ಅನ್ಬೇಕಾದ್ರೆ ತುಂಬ ಕೋಪದಿಂದ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಹೇಳಿ ಅವನು ಹೊರಟೋಗ್ತಿರ್ಬೇಕಾದ್ರೆ ಬಾ ಲಂಚ್ ಬಾಕ್ಸ್ ತಗೋರೋಣ ಅಂದ್ಬಿಟ್ಟು ಲಂಚ್ ಬಾಕ್ಸ್ನ ತಗೊಂಡು ಹೋಗ್ತಾ ಇರಬೇಕಾದ್ರೆ ಶಾರದನಿಗೆ ಅನುಮಾನ ಬರುತ್ತೆ. ಇದೇನಿದು ಲಂಚ್ ಬಾಕ್ಸು ಬಾರಣೆ ಇಲ್ವಲ್ಲ, ತಿಂಡಿ ಹಾಕಿದ್ನೋ ಇಲ್ವೋ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಮ್ಮ ಪ್ಲೀಸ್ ಟೈಮ್ ಆಗಿದೆ ಬಾ ಅಂತ ಈ ಕಡೆ ಶಾರದಾನ ದೀಪು ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಅವರಿಬ್ಬರು ಹೋಗಿದ್ದನ್ನು ನೋಡಿ ಪಾರಿಜಾತ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಜ್ಯೋತಿಕಾ ತುಂಬ ಕೋಪ ಮಾಡ್ಕೊಂಡು ರೂಮಲ್ಲಿ ಇರಬೇಕಾದ್ರೆ ಫೋಟೋಗ್ರಾಫರು ಕಾಲ್ ಮಾಡ್ತಾ ಇರ್ತಾನೆ. ಓಹೋ ಇಷ್ಟ ತನಕ ಈ ರಾಮಾಯಣ ಆಯಿತು, ಇವಾಗ ಹೇಗಿದೆ ಅಂತ ಕೇಳೋಕ್ಕೆ ಈ ಫೋಟೋಗ್ರಾಫರು ಕಾಲ್ ಮಾಡ್ತಿದ್ದೇನೆ ಅಂತ ರಿಸೀವ್ ಮಾಡಿದಾಗ ಫೋಟೋ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದೆ ಮೇಡಮ್, ನನಗೆ ಪೇಮೆಂಟ್ ಯಾವಾಗ ಕೊಡ್ತೀರಾ ಅಂತ ಅಂದಾಗ ಯಾರು ಹೇಳಿದ್ದು ನಿನಗೆ ಫೋಟೋ ಕಳ್ಸೋಕ್ಕೆ, ನಾನು ಹೇಳಿದ್ದು ವೀಡಿಯೋಸ್ ಕಳಿಸಿ ಅಂತ ಅಂದರೆ ನೀವು ನೋಡಿದ್ರೆ ಫೋಟೋ ಕಳಿಸಿದ್ದೀರಾ ಅಂತ ಕೂಗಾಡ್ತಾ ಇರ್ತಾಳೆ. ಅಲ್ಲ ಮೇಡಮ್ ನೀವೇ ಅಲ್ವಾ ಹೇಳಿದ್ದು ಅಂದಾಗ ನಾನು ಅಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ, ನಿಮಗೆ ತಲೆಗಿಲೆ ಕೆಟ್ಟಿದ್ದು ಅಥವಾ ತಲೆಯಲ್ಲಿ ಬುದ್ಧಿನೇ ಇಲ್ವೋ ಅಂತ ಬೈತಾ ಇರಬೇಕಾದ್ರೆ ಸಾರಿ ಮೇಡಮ್ ನನ್ನಿಂದ ಮಿಸ್ಟೇಕ್ ಆಗಿದೆ, ಈಗ 5 ನಿಮಿಷದಲ್ಲಿ ನಿಮಗೆ ವೀಡಿಯೋಸ್ನ ನಾನು ಕಳಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈ 1 ಸೆಕೆಂಡಲ್ಲಿ ನೀವೇನಾದರೂ ನನಗೆ ವೀಡಿಯೋಸ್ ಕಳಿಸಿಲ್ಲ ಅಂತ ಅಂದರೆ ಆ ಮುಹೂರ್ತದ 5 ನಿಮಿಷದ ವೀಡಿಯೋನ ಕಳಿಸ್ಬೇಕು, ಇಲ್ಲ ಅಂತಂದರೆ ಖಂಡಿತ ನಿಮಗೆ ಅಮೌಂಟೇ ಕೊಡಲ್ಲ ಅಂತ ಅಂದಾಗ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಜೊತೆಗೆ ವೀಡಿಯೋಸ್ನೆಲ್ಲ ಜ್ಯೋತಿಕಾ ಮೊಬೈಲ್ಗೆ ಕಳಿದ ತಕ್ಷಣ ಅದನ್ನು ನೋಡ್ಬಿಟ್ಟು ಅವ್ರ ಅಪ್ಪ ಪಾಲಕ್ಷನ್ಗೆ ಕಾಲ್ ಮಾಡ್ತಾ ಇರ್ತಾಳೆ. ಅಪ್ಪ ಎಲ್ಲಿದ್ದೀರಾ ಅಂತ ಅಂದಾಗ ಇಲ್ಲೇ ಅಂಗಡಿ ಹತ್ರ ಟೀ ಕುಡಿಯೋಕೆ ಬಂದಿದ್ದೆ ಅಮ್ಮ, ಏನು ವಿಶೇಷ ಅಂತ ಅಂದಾಗ ವೀಡಿಯೋ ಸಿಕ್ಕಿದೆ ಮನೆ ಹತ್ರ ಬರ್ತೀರಾ ಅಂದಾಗ ಮನೆ ಹತ್ರ ಬೇಡ ಅಲ್ಲಿ ಯಾರಾದರೂ ನೋಡಿದರೆ ಕಷ್ಟ ಆಗುತ್ತೆ, ಪಾರ್ಕ್ ಹತ್ರ ಬಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸ್ಕೂಲ್ ಹತ್ರ ದೀಪನ ಕರ್ಕೊಂಡೋಗಿ ಹುಷಾರು ಯಾರು ಕರೆದ್ರೂ ಹೋಗ್ಬಾರ್ದು, ನಾನು ಬರೋವರೆಗೂ ನೀನು ಇಲ್ಲೇ ಇರಬೇಕು, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ದೀಪನ ಬಿಟ್ಟು ಬರೋ ಅಷ್ಟರಲ್ಲಿ ಅಲ್ಲಿ ಟೀಚರ್ ಬಂದು ಶಾರದವ್ರೆ ಕಂಗ್ರಾಟ್ಸ್ ಅಂತ ಹೇಳ್ತಾ ಇರ್ತಾರೆ. ಏನು ಕಂಗ್ರಾಟ್ಸ್ ಹೇಳ್ತಿದ್ದೀರಾ ಅಂತ ಅನ್ಬೇಕಾದ್ರೆ ನಿಮ್ಮದು ಮದುವೆ ಆಯ್ತಂತಲ್ಲ ಅದಕ್ಕೆ ನಾನು ಕಂಗ್ರಾಟ್ಸ್ ಹೇಳ್ತಾ ಇದ್ದೀನಿ ಅಂತ ಅಂದಾಗ ಶಾರದನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಏನಕ್ಕೆ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ, ದೀಪು ಎಲ್ಲ ಕಡೆ ಹೇಳಿದಾಳೆ, ನೀವು ಈ ವಿಷಯನ ಮುಚ್ಚಿಟ್ಟಿದ್ರು ಸಹ ದೀಪು ಎಲ್ಲರಿಗೂ ನಮ್ಮ ಅಪ್ಪ ಅಮ್ಮನ ಮದುವೆ ಆಯಿತು ಅಂತ ಹೇಳಿದ್ಲು ಅಂತ ಅಂದಾಗ ತುಂಬ ಕೋಪ ಮಾಡ್ಕೊಂಡು ದೀಪು
ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಟೀಚರ್ ಹೇಳ್ತಾ ಇರ್ತಾರೆ, ಸಸ್ಪೆನ್ಸ್ ಆಗಿ ಮದುವೆ ಆಗ್ಬಿಟ್ರಲ್ಲ, ನಮ್ಮನ್ನ ಯಾರನ್ನು ಕರೀಲೇ ಇಲ್ವಲ್ಲ ಅಂತ ಅಂದಾಗ ಈ ಕಡೆ ಅದು ಅಂತ ಶಾರದಾ ಹೇಳ್ತಾ ಇರ್ಬೇಕಾದ್ರೆ, ಅಯ್ಯೋ ಟೀಚರ್ ಏನು ಗೊತ್ತಾ, ಅಮ್ಮನಿಗೆ ನಂದು ಮದುವೆ ಅನ್ನೋ ವಿಷಯನೇ ಅವಳಿಗೆ ಗೊತ್ತೇ ಇರಲಿಲ್ಲ, ಅವಳದ ಮದುವೆ ಅಂತ ಗೊತ್ತಿಲ್ಲದೇ ಅಚಾನಕ್ ಆಗಿ ಅಪ್ಪ ತಾಳಿ ಕಟ್ಟಿದ್ರು ಅಂತ ಅಂದಾಗ ಟೀಚರ್ಗೆ ತುಂಬ ಶಾಕ್ ಆಗ್ತಿರುತ್ತೆ. ಏನು ದೀಪು, ನಿಮ್ಮ ಅಮ್ಮನಿಗೆ ಮದುವೆ ಅಂತ ಗೊತ್ತಿಲ್ಲದೇ ಮದುವೆ ಹತ್ರ ಅಂತ ಕೇಳಬೇಕಾದ್ರೆ ಈ ಕಡೆ ಶಾರದಾನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ದೀಪು ಫ್ರೆಂಡ್ ರಿಯಾ ಬರ್ತಾಳೆ. ಹಾಯ್ ದೀಪು, ಗುಡ್ ಮಾರ್ನಿಂಗ್ ಟೀಚರ್ ಅಂತ ಹೇಳ್ತಾ ಇರಬೇಕಾದ್ರೆ, ದೀಪನ ನೀನು ಒಳಗಡೆ ಹೋಗು, ನಾವು ಟೀಚರ್ ಹತ್ರ ಮಾತಾಡ್ತಿದ್ದೀವಲ್ವಾ ಅಂತ ಅಂದ್ಬಿಟ್ಟು ರಿಯಾ ಜೊತೆ ಕಳಿಸ್ದಾಗ ದೀಪು ಏನೇನೋ ಮಾತಾಡ್ತಾಳೆ, ಅದನ್ನು ಗಂಭೀರವಾಗಿ ತಗೋಬೇಡಿ. ಹೌದು, ನಾನು ಮರ್ತೇ ಬಿಟ್ಟೆ, ಇತ್ತೀಚೆಗೆ ದೀಪು ಯಾವ ರೀತಿ ಓದ್ತಿದ್ದಾಳೆ ಅಂತ ಅಂದಾಗ, ಓದೋದ್ರಲ್ಲಿ ದೀಪು ಗುಡ್ ಗರ್ಲು, ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ. ಆದರೆ ಅಂತ ಅನ್ಬೇಕಾದ್ರೆ, ಏನು ಟೀಚರ್ ಹೇಳಿ, ನನ್ನಿಂದ ಮುಚ್ಚಿಟ್ಬೇಡಿ ಅಂತ ಅನ್ಬೇಕಾದ್ರೆ, ಇತ್ತೀಚೆಗೆ ದೀಪು ಯಾವಾಗಲೂ ಸುಸ್ತು ಸುಸ್ತು ಅಂತ ಅಂತಾಳೆ, ಪಾಠನೇ ಕೇಳಲ್ಲ, ಸಡನ್ ಆಗಿ ಬಿದ್ದುಬಿಡ್ತಾಳೆ, ಆರೋಗ್ಯದ ಕಡೆ ಗಮನ ಹರಿಸಿ ಅಂತ ಅಂದಾಗ ಮತ್ತೆ ಶಾರದನಿಗೆ ಶಾಕ್ ಆಗ್ತಾ ಇರುತ್ತೆ. ಓ, ಅದು ಸರಿಯಾಗಿ ದೀಪು ಯಾಕೋ ಊಟ ಮಾಡ್ತಾ ಇಲ್ಲ, ಅದಕ್ಕೆ ಹಂಗೆ ಆಗಿರ್ಬೋದು ಟೀಚರ್, ನೋಡ್ಕೋತೀನಿ ಅಂತ ಅನ್ಬೇಕಾದ್ರೆ, ಏನಿವೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಅಂದಾಗ ವಿಧಿಲ್ದಲೇ ಥ್ಯಾಂಕ್ ಯು ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಇನ್ಮೇಲೆ ನೀವು ಬರೀ ಶಾರದಾ ಅಲ್ಲ, ಮಿಸ್ಸಸ್ ಸಿದ್ಧಾರ್ಥ್ ಶಾರದಾ ಅಂತ ಹೇಳ್ತಾ ಇರಬೇಕಾದ್ರೆ ಶಾಕ್ ಆಗಿ ಟೀಚರ್ ಮುಖನ ನೋಡ್ತಾ ಇರ್ತಾಳೆ. ಹ್ಯಾಪಿ ನ್ಯೂ ಮ್ಯಾರೇಜ್ ಲೈಫ್ ಅಂತ ಹೇಳಿ ಬರ್ತೀನಿ ಅಂತ ಟೀಚರ್ ಈ ಕಡೆ ವಿಶ್ ಮಾಡಿ ಹೋಗ್ತಾ ಇರ್ತಾರೆ. ಹಾಗೆ ಬೇಜಾರು ಮಾಡ್ಕೊಂಡು ಶಾರದಾ ಮನೆಗೆ ಬರ್ತಾ ಇರಬೇಕಾದ್ರೆ ಆ ಕಡೆಯಿಂದ ತಾತ ಶಿವನಾರಾಯಣ ಸ್ಟೆಪ್ ಎಳೆದು ಬರ್ತಾ ಇರಬೇಕಾದ್ರೆ ಸಡನ್ ಆಗಿ ಸ್ಕಿಪ್ ಆಗಿ ಬಿದ್ದೇ ಬಿಡ್ತಾರೆ. ಅಯ್ಯೋ ತಾತ ಅಂತ ಹಿಡ್ಕೊಳಕ್ಕೆ ಹೋಗ್ತಿರ್ಬೇಕಾದ್ರೆ, ಮುಟ್ಬೇಡ ನನ್ನನ್ನು, ನೀನು ಇದೇ ರೀತಿ ನಮ್ಮನ್ನು ಕಾಪಾಡೋಕ್ಕೆ ಅಂತ ಬಂದು ಮರಳು ಮಾಡಿ ಮನೆಯವ್ರನ್ನೆಲ್ಲ ಬುಟ್ಟಿಗೆ ಹಾಕ್ಕೊಂಡು ನನ್ನ ಮೊಮ್ಮಗನ ಮದುವೆ ಆಗಿ ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳು ಮಾಡಿದ್ಯಾ ಅಂತ ಬೈತಾ ಇರ್ತಾರೆ. ನೋಡಿ ತಾತ, ನಿಮಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ಇವಾಗ ಅದನ್ನು ಮಾತನಾಡೋ ಸಮಯ ಅಲ್ಲ, ದಯವಿಟ್ಟು ಕಾಲಿಗೆ ಏಟಾಗಿದೆ, ಬನ್ನಿ ಅಲ್ಲಿ ಕೂತ್ಕೊಳ್ಳಿ, ಕಾಲು ಊತ ಬಂದಿದೆ ಅಂತ ಹಿಡ್ಕೊಳಕ್ಕೆ ಹೋಗ್ಬೇಕಾದ್ರೆ, ಮುಟ್ಬೇಡ ನನ್ನನ್ನು ನೀನು ಅಂತ ಕಿರ್ತಾ ಇರ್ತಾರೆ. ಹಾಗೆ ಇಷ್ಟು ದಿನ ನಮಗೆಲ್ಲ ನೋವು ಕೊಟ್ಟಲ್ಲ, ಅದ್ರ ಮುಂದೆ ಕಾಲು ನೋವು ಏನು ಅಲ್ಲ ಅಂತ ತಾತ ಕಿರ್ತಾ ಇರ್ತಿರ್ಬೇಕಾದ್ರೆ ಕಣ್ಣೀರು ಹಾಕೊಂಡು ಶಾರದಾ ನಿಂತ್ಕೋತಾಳೆ. ಅಷ್ಟೊತ್ತಿಗೆ ಸುಮಿತ್ರಾ, ಏನಾಯ್ತು ಮಾವ ಅಂತ ಅಂದಾಗ ತಾತ ಸಡನ್ ಆಗಿ ಬಿದ್ರು, ತುಂಬ ಕಾಲು ಊದಿದೆ, ಬನ್ನಿ ಅಂತ ಮತ್ತೆ ಹಿಡ್ಕೊಳಕ್ಕೆ ಹೋಗ್ಬೇಕಾದ್ರೆ, ಮುಟ್ಬೇಡ ಅಂತ ಹೇಳ್ದೆ ತಾನೆ ಅಂತ ಮತ್ತೆ ಕಿರ್ಚಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಬಾರಮ್ಮ ಈ ಕಡೆ ಅಂತ ಅಂದ್ಬಿಟ್ಟು ಮುರಳಿ ಬಂದು ಎತ್ತು ಕೂರಿಸ್ತಾರೆ. ಸಮಾಧಾನ ಮಾಡಿ ಈ ಕಡೆ ಸುಮಿತ್ರಾ ನೀರು ಕುಡಿಸ್ತಿರ್ಬೇಕಾದ್ರೆ, ಮಾವ ಏನಾಯ್ತು ಅಂತ ಮುರಳಿ ಕೇಳ್ತಾ ಇರ್ತಾನೆ. ಬರ್ಬೇಕಾದ್ರೆ ಸ್ಕಿಪ್ ಆಗಿ ಬಿದ್ಬಿಟ್ಟೆ ಅಂತ ಅಂದಾಗ ಕಾಲಿಗೆಲ್ಲ ಎಣ್ಣೆ ಹಚ್ಚಿ ಸಮಾಧಾನ ಮಾಡ್ತಾ ಇರ್ತಾರೆ. ಶಾರದಾ ಮಾತ್ರ ಕಣ್ಣೀರು ಹಾಕೊಂಡು ತಾತನ ಮುಖ ನಾನು ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.